ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಹಾಗೆಯೇ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಚಿಕ್ಕಮ್ಮನ ಮಗಳು ತನು ಅಂತ ಹೇಳಿ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಬೆಳ್ಳೂರಲ್ಲಿ. ನಮಗಂತೂ ಹಬ್ಬ ಆದಮೇಲೆ ಒಂದೇ ಒಂದಿನ ಫ್ರೀ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಮನೆಯಲ್ಲಿ ಲಕ್ಷ್ಮಿ ಎಲ್ಲ ಕುಣಿಸಿದ್ವಲ್ಲ, ಅದನ್ನೆಲ್ಲ ಎತ್ತಿ ಎಲ್ಲ ನೀಟಾಗಿ ಅದನ್ನು ಕೂಡ ಮಾಡಿಕೊಂಡು ಬೆಳಗ್ಗೆಗೆ ನಾವು ಹೊಡ್ತಾ ಇದ್ದೀವಿ. ಸಂಡೇ ಆಗಿತ್ತು. ಮಗಳು ಕೂಡ ಬಂದಿದ್ದಲ್ಲ, ಅವಳು, ನಾನು ಹಾಗೆ ನನ್ನ ಮಗ 3 ಜನ ಹೊರಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಫ್ಯಾಮಿಲಿನಲ್ಲಿ ತುಂಬ ವರ್ಷಗಳ ನಂತರ ಈ ಥರ ಫಂಕ್ಷನ್ಸ್ ನಡೀತಾ ಇರೋದು. ನನ್ನ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳೆಲ್ಲ ಏನಿದ್ದೀವಿ ನಮ್ಮ ಮಕ್ಕಳು ಅವರೆಲ್ಲ ಸೇರಿಕೊಂಡು ತುಂಬ ವರ್ಷಗಳೇ ಆಗಿತ್ತು, ಒಂದು 4 ವರ್ಷ ಮೇಲಾಗಿತ್ತು. ಕಾಯ್ತಾಯಿದ್ರು ಹುಡುಗರೆಲ್ಲ, ಒಬ್ರಿಗೊಬ್ರು ಮೀಟ್ ಆಗಬೇಕು, ಹೀಗೆ ಫಂಕ್ಷನ್ಸಲ್ಲಿ ಚೆನ್ನಾಗಿ ರೆಡಿ ಆಗಬೇಕು, ಮಾತಾಡಬೇಕು, ಈ ಥರ ಎಲ್ಲ ಅವ್ರದ್ದಿತ್ತು. ನನ್ನ ಮಗಳಂತೂ ತುಂಬಾ ಕೇಳ್ತಾಯಿದ್ಲು, ಯಾವಾಗ ಯಾರ್ದು ಮದುವೆ ಸೆಟ್ ಆಗುತ್ತೆ ಅಂತೇಳಿ. ಒಬ್ರದ್ದು ಕೂಡ ಸೆಟ್ ಆಗಿರಲಿಲ್ಲ. ಈಗ ಒಬ್ಬರಿಂದೇ ಎಲ್ರದ್ದು ಸೆಟ್ ಆಗ್ತಾಯಿದೆ. ಅದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಲ ಹೊರಡಕ್ಕಂತೂ ಎಲ್ಲರೂ ತುಂಬಾ ಖುಷಿಯಿಂದ ಬರ್ತಾಯಿದ್ದಾರೆ. ನಾನು ಅಂತ ಅಲ್ಲ, ನನ್ನ ಮಕ್ಕಳು ಅಂತ ಅಲ್ಲ, ಎಲ್ಲರೂ ಅಷ್ಟೇ. ತುಂಬ ವರ್ಷಗಳಾಗಿತ್ತು ಈ ಥರ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡಿ. ನಾವು ಕುಣಿಗಲ್ ಬಿಟ್ಟಾಗ 9 ಗಂಟೆ ಆಗಿತ್ತು. ಇನ್ನೂ ಬೇಗನೆ ಬಿಡಬೇಕು, ತಿಂಡಿಗೆ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಅದಾಗಲಿಲ್ಲ, ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ನಮಗೆ ಬೆಳ್ಳೂರು ಹತ್ರ ಸ್ವಲ್ಪ ನಾವೇ ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಅಂದ್ಕೋಬೋದು. ಯಾಕಂದರೆ ಇಲ್ಲೇ ಹತ್ರ ಅಲ್ವಾ, ಹೋಗ್ಬೋದು ಬಿಡು ಬೇಗ ಅನ್ನೋ ಮೆಂಟಾಲಿಟಿ ಇತ್ತು. ಹಂಗಾಗಿ ನಾವು ಕೂಡ ಹೊರಟಾಗ ಆಂದಿವೆ ಲಿವಿಸ್ಟಾಗಿ ಹೋಗೋಣ ಅಮ್ಮ ಅಂತ ಹೇಳಿದ್ಲು. ಅಂದರೆ ಹೈವೇನಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳೆಲ್ಲ ಹೋಗಿದ್ದೀವಿ. ಇದು ಕೆಫೆಗೆ ಹೋಗಿರಲಿಲ್ಲ, ಈ ಕೆಫೆಗೆ ಲಿವಿಸ್ಟಾಗೆ. ಹಾಗಾಗಿ ಮಗಳು ಕೇಳಿದ್ಲು ಹೋಗೋಣ ಅಂತೇಳಿ. ಅಲ್ಲಿಗೆ ಹೋಗಿ ಕೋಲ್ಡ್ ಕಾಫಿ ಹಾಗೆ ಕುಡ್ಕೊಂಡು, ಹಾಗೆ ಫಿಲ್ಟರ್ ಕಾಫಿ ಒಬ್ಬರು ತೊಗೊಂಡ್ರು, ಕುಡ್ಕೊಂಡು ಈಗ ಬೆಳ್ಳೂರು ಕಡೆ ಹೋಗ್ತಾಯಿದ್ದೀವಿ. ಆಂದಿವೆ ನಮ್ಮ ತಂಗಿಯವರು ಬರ್ತಾಯಿದ್ದಾರೆ ಅಂತ ಫೋನ್ ಬಂತು, ಅವರು ಕೂಡ ಬರ್ತಾಯಿದ್ದಾರೆ. ನಾವು ಬೆಳ್ಳೂರು ರೀಚ್ ಆಗಿದ ತಕ್ಷಣವೇ ಅಲ್ಲಿ ನನ್ನ ಅಕ್ಕನ ಮಗ ಅಂದರೆ ಕವಿತಾ, ಹಾಗೆ ನನ್ನ ತಂಗಿ ತಂಗಿ ಮಗ ವಿಶು ಇಬ್ಬರು ಬಂದು ನಮಗೆ ಗಾಡಿ ಪಾರ್ಕಿಂಗ್ ಎಲ್ಲಿ ಮನೆ ಹತ್ರ ಹೋಗೋಕ್ಕಾಗಲ್ಲ, ಯಾಕಂದರೆ ಮನೆ ಹತ್ರ ಸ್ವಲ್ಪ ಗಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಚೌಟ್ರಿ ಹತ್ರನೇ ಬರ್ರಿ ಅಂತ ಹೇಳ್ಬಿಟ್ಟು ನೋಡಿ ಮುಂದೆ ಹೋಗ್ತಾ ಇದ್ದಾರೆ. ಅವರಿಂದ ನಾವಿವಾಗ ಚೌಟ್ರಿ ಹತ್ರನೇ ಹೋಗ್ತಾಯಿದ್ದೆ. ಅಂದರೆ ಆ ಕಡೆ ಚೆನ್ನಾಗಿದ್ದೀರಾ? ಇವ್ರ ಅಕ್ಕ, ಇವರ ದೊಡ್ಡಮ್ಮನ ಮಗಳು, ಎರಡನೇ ದೊಡ್ಡಮ್ಮ, ಇವ್ರ ಮಗಳು. 6 ಜನ ದೊಡ್ಡಮ್ಮದಿರಲ್ಲ, ಎರಡನೇ. ಆಯಿತು, ಫೋಟೋ ಶೂಟ್ ಮಾಡಿಸ್ಕೊಳ್ಳಿ, ಆಮೇಲೆ ಸಿಗ್ತೀವಿ. ಆಯಿತು, ಬರೋಣ. ಚೌಟ್ರಿ ಎಂಟ್ರಾಗ್ತಿದ್ದಂಗೆ ಅಲ್ಲಿ ಹುಡುಗಿದು ಫೋಟೋಶೂಟ್ ನಡೀತಾ ಇತ್ತು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ತುಂಬಾ ಖುಷಿಯಾಯಿತು. ಯಾಕೆಂದರೆ ನಾವು ಫೋಟೋದಲ್ಲಿ ನೋಡಿದ್ವಿ, ಹುಡುಗನ ಡೈರೆಕ್ಟಾಗಿ ನೋಡಿರಲಿಲ್ಲ. ಈಗ ನೋಡಿ ತುಂಬಾ ಖುಷಿಯಾಯಿತು. ಜೋಡಿ ಅಂತೂ ತುಂಬಾ ಮುದ್ದಾಗಿದೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಊರಿಂದ ನಮ್ಮಪ್ಪ, ನಮ್ಮಮ್ಮ, ಅಣ್ಣ, ಅತ್ತಿಗೆ, ಹಾಗೆ ಇವರು ನಮ್ಮ ಭಾವ, ದೊಡ್ಡ ಭಾವ ಎಲ್ಲರೂ ಬಂದಿದ್ದರು. ಹಾಗೆ ಒಬ್ರನ್ನೊಬ್ರನ್ನ ಕೇಳ್ತಾ ಇದ್ವಿ, ಎಲ್ಲರೂ ಬಂದಿದ್ದಾರಾ ಏನು, ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿ. ಹಾಗೆ ನನಗೂ ಕೂಡ ಕೇಳ್ತಾಯಿದ್ರು ಮಂಜು ಎಲ್ಲಿ ಅಂತ. ಅಂದರೆ ನಮ್ಮ ಮನೆಯವರು, ಅವರು ಬಂದಿರಲಿಲ್ಲ, ಯಾಕೆಂದರೆ ಅವ್ರಿಗೆ ಸ್ವಲ್ಪ ಬ್ಯುಸಿ ಇತ್ತು. ಹಾಗಾಗಿ ಅವರು ಬ್ಯುಸಿ ಇದ್ದರು, ಹಾಗಾಗಿ ಅವ್ರು ಬರಲಿಲ್ಲ. ನಮ್ಮ ತಂಗಿ ಯಜಮಾನರು, ಮಕ್ಕಳು ಎಲ್ಲರೂ ಬಂದಿದ್ದರು. ಹಾಗೆ ಇವರು ರೆಡ್ ಟೀ ಶರ್ಟ್ ಇರೋರು ನಮ್ಮ ಚಂದು, ನನ್ನ ತಮ್ಮ. ಮೇಲಿರಬೇಕು, ತಿಂಡಿ ಎಲ್ಲ ತಿನ್ಬರ್ರಿ ಅಂತ ಹೇಳಿದ್ರು. ಬಟ್ ನಮ್ದು ಆಲ್ರೆಡಿ ಆಗಿತ್ತು, ಹಂಗಾಗಿ ನಾವು ಒಳಗಡೆ ಹೋಗಲಿಲ್ಲ. ಅಲ್ಲಿ ನಮ್ಮ ಚಿಕ್ಕಮ್ಮ ಸಿಕ್ಕಿದ್ರು, ಅದು ಸ್ವಲ್ಪ ವೀಡಿಯೋ ಮಿಸ್ ಆಯಿತು ಅಂದ್ಕೊಳ್ತೀನಿ. ಅಲ್ಲಿ ಮನೆಗೆ ಬನ್ನಿ, ಮನೆಯಿಂದ ಸ್ವಲ್ಪ ತಟ್ಟೆ ಸಾಮಾನೆಲ್ಲ ಇದೆ ತೊಗೊಂಡೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಇವಾಗ ಮನೆ ಕಡೆ ಬಂದಿದ್ದೀವಿ.
ಯಾವಾಗ್ಲೂ ಸ್ವೀಟ್ ಬಾಕ್ಸ್ ನ ಮುಚ್ಚಳ ಮುಚ್ಚಿದ್ರೆ ನಾವು ಸಣ್ಣ ಆಗ್ತೀವಂತೆ. ಸ್ವೀಟ್ ಬಾಕ್ಸ್ ಓಪನ್ ಮಾಡಿ ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಇರುತ್ತೆ ಅಷ್ಟೇ. ವಿಡಿಯೋ ಮಾಡ್ಬೇಕಾ? ಎಷ್ಟೊಂದೆಲ್ಲ ಕಲ್ತ್ಕೊಂಡವಳೆ. ಅಯ್ಯೋ ವಿಡಿಯೋ ಆಗ್ತಾ ಇದೆ. ಸ್ಲಿಪ್ಪರ್ ಕಾಣಿಸ್ತಿಲ್ಲ. ಯಾರೋ ನಾನು ತುಂಬಾ ದೊಡ್ಡದು ರೂಮಲ್ಲಿ ಹೋಗಿ ಅವರೇ ಹೊಡ್ತಿದ್ದಾಳೆ. ಇದು ಬೇಡವಾ? ಅದು ಬೇಕು, ಅದಿರ್ಲಿ ನಡಿ. ಇನ್ನೊಂದು ಹಿಡ್ಕೊ. ಇಟ್ಕೊಂಡಿಲ್ವಾ? ಇನ್ನೊಂದಿಬ್ರು ಕರೆಯೋದಲ್ವಾ? ಆಂಟಿ ಬಾಕ್ಸ ತಗೋಬೇಕಾ? ನಂದೆ. ಯಾರು? ನಂದೆ. ಕೆಳಗೆ ಡೌನ್ ಮಾಡಿ. ಹಲೋ, ಆಯ್ತಾ? ನಾವೀಗ ತಟ್ಟೆ ಸಾಮಾನು, ಹಾರ ಎಲ್ಲ ತಗೊಂಡು ನೋಡಿ. ಹಾರ ಇಲ್ಲಿದೆ, ಕವರಲ್ಲಿದೆ, ಕಾಣಿಸ್ತಾ ಇಲ್ಲ. ನಮ್ಮ ಅಕ್ಕ ಕೋಲಾರ ಕುಳ್ಳಿ. ಹಾಯ್ ಹಾಯ್ ಹಾಯ್. ನಾವು ಕೈಯಲ್ಲಿ ಹಾಯ್ ಅನ್ನಕ್ಕಾಗ ಇದ್ರಲ್ಲಿ ಹಾಯ್ ಅಂತ. ಹಾಯ್ ಹಾಯ್ ಹಾಯ್. ಅವಳು ಸ್ವಲ್ಪ ಬೇಗ ಬಂದಿದ್ದಾಳೆ, ನಾವು ಸ್ವಲ್ಪ ಲೇಟಾಗೆ ಬಂದಿದ್ದೀವಿ. ಹತ್ರ ಇದ್ರು. ಈಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ತಟ್ಟೆಗಳೆಲ್ಲ ತಗೊಂಡು ಚೌಟ್ರಿ ಹತ್ರನೇ ಇದೆ. ಬರ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಬಂದ್ರೆ ಇವರು ಹತ್ರದವರು ಬಿಡು ಹತ್ರದಲ್ಲಿದ್ದೀವಿ ಅಂತ ಲೇಟಾಗಿ ಬಂದವರು. ಹತ್ರದಲ್ಲಿರೋರು ಯಾವಾಗಲೂ ಬೇಗ ಬರ್ತಾರೆ, ದೂರದಲ್ಲಿರೋರೆ ಆದಷ್ಟು ಬೇಗ ಬರಬೇಕು. ನೋಡಿ ನಮ್ಮ ಫಿಗರ್ ಬರ್ತಾ ಇದೆ, ಯಾವ ಥರ ಸ್ಲಿಮ್ ಆಗಿದ್ದಾಳೆ ಅಂತ ಇವಳೇ ಕೇಳ್ಕೊಳ್ಳಿ. ಕಲ್ಲರು ಬಂದಿದ್ದಾಳೆ ಮತ್ತೆ ಸ್ಲಿಮ್ಮು ಆಗಿದ್ದಾಳೆ. ಯಾವ ಥರ ಅಂತ ಟಿಪ್ಸ್ ಬೇಕು ಅಂದರೆ ಲಾಸ್ಟಲ್ಲಿ ಹೇಳು ಜೊತೆ. ಆಯ್ತು. ಯಾವ ಥರ ಸಣ್ಣ ಆಗಿದೆಯಾ ನೀನು ಅಂದ್ಬಿಟ್ಟು. ಆಯ್ತು ಬನ್ನಿ, ಇವಾಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಂಗೇಜ್ಮೆಂಟ್ ಅಲ್ಲ, ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀವಿ. ನೀವು ವಿಡಿಯೋ ಮಾಡಿ ತೋರಿಸಲ್ಲ, ವಿಡಿಯೋ ಹಾಕ್ತೀನಿ ನೋಡಿ. ಇನ್ನೂ ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಸ್ವಲ್ಪ ಸೇರಿಲ್ಲ. ಯಾಕೆಂದರೆ ಇನ್ನೊಬ್ಬರು ಸುನೀತಾ ಅಂತ ಬಂದಿದ್ದರು, ನಮ್ಮ ಕವಿತಾ ಅವ್ರ ತಂಗಿ. ಅವ್ರ ಅತ್ತೆ ಎಕ್ಸ್ಪೈರ್ಡ್ ಆಗಿಬಿಟ್ರು ಅಂದ್ಬಿಟ್ಟು ಅವ್ರು ಹಂಗೆ ಹೊರಟೋಗ್ಬಿಟ್ರು. ನಾವು ಅಲ್ಲೋ ಕರ್ಕೊಂಡೋಗಿ ಕುಂಡಿಸ್ಬೇಕಂತ. ಆಮೇಲೆಲ್ಲ ಅವರು ಗ್ರೀನ್ ಸ್ಯಾರಿ ಹಾಕೊಂಡು ಬಗ್ಗಿದಾರಲ್ಲ, ಅವರು ನಮ್ಮ ಚಿಕ್ಕಮ್ಮ. ಹಾಗೆ ಇನ್ನೊಬ್ಬರು ಅವ್ರ ಪಕ್ಕದಲ್ಲಿ ಇದ್ದಾರಲ್ಲ ಸೊಸೆ, ರೋಸ್ ಎಲ್ಲ ಇಡ್ತಿದ್ದಾರಲ್ಲ ಪ್ರಶಸ್ತಿ ಅಂತ ಹೇಳಿ. ಫಸ್ಟು ಅಲ್ಲೆಲ್ಲ ತಟ್ಟೆ ಸಾಮಾನೆಲ್ಲ ಅಂದರೆ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಏನು ತಂದಿದ್ದಾರೆ ಅದನ್ನೆಲ್ಲ ಎಲ್ಲರೂ ಸೇರಿಕೊಂಡು ಜೋಡಿಸ್ತಾ ಇದ್ದೀವಿ. ಫಂಕ್ಷನ್ ಎಷ್ಟು ಖುಷಿ ಕೊಡ್ತು ಗೊತ್ತಾ, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಸಿಕ್ಕಿರೋದು, ಹಾಗೆ ಈಗ ಹೊಸ ಸಂಬಂಧ ಅವ್ರನ್ನೂ ಪರಿಚಯ ಮಾಡ್ಕೊಂಡಿರೋದು. ತಟ್ಟೆ ಸಾಮಾನೆಲ್ಲ ನೋಡ್ತಾ ಇರ್ಬೋದು, ಎಷ್ಟು ಕಲರ್ಫುಲ್ಲಾಗಿ ಡೆಕೋರೇಷನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ 2 ಡಾಲ್ ಕೂಡ ಮಾಡಿಸಿದ್ರು, ಅದರಲ್ಲಿ ಉಂಗುರ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆಯೇ ಬ್ಯಾಕ್ ಸೈಡ್ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ನನ್ನ ತಮ್ಮ. ನೋಡ್ತಾ ಇರ್ಬೋದು. ಈಗ ಎಲ್ಲರೂ ಸೇರ್ಕೊಂಡಿದ್ದೀವಿ ನಾವು. ನೆಕ್ಸ್ಟು ಈಗ ಹುಡುಗ ಹುಡುಗಿನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಕುಂಡಿಸ್ಬೇಕು. ನೋಡಿ, ಇವರಿಬ್ಬರು ನನ್ನ ಅಣ್ಣನ ಮಗಳು, ಹಾಗೆ ತಂಗಿ ಮಗಳು. ಇವಳು ನಮ್ಮ ಸೋದರ ಮಾವನ ಮಗಳು ತುಳಸಿ ಅಂತೇಳಿ ಆಲ್ಮೋಸ್ಟ್ ನೋಡಿರ್ತೀರ. ಈಗ ಅಲ್ಲಿ ಹೆಣ್ಣು ಆಚೆ ಕರ್ಕೊಂಡು ಬಂದ್ವಿ, ಸ್ಟೇಜ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗಲೇ ಬೇಡ, ಇನ್ನೂ ಟೈಮ್ ಇದೆ ಅಂತ ಹೇಳ್ತಿದ್ರು. ಹಂಗಾಗಿ ಅಲ್ಲೇ ಸ್ವಲ್ಪ ಸೈಡಲ್ಲಿ ನಿಂತಿರಲಿ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಆಮೇಲೆ ದರ್ಬಾರ್ ಚೇರ್ಗೆ ಪೂಜೆನ ಮಾಡ್ತಾಯಿದ್ದಾರೆ ಬೇರೆಯವರು. ಅದಾದಮೇಲೆ ಹುಡುಗ ಹುಡುಗಿನ ಕುಣಿಸೋದು ಅಂತ ಹೇಳಿದ್ರು. ಫಸ್ಟು ಹುಡುಗಿನ ಕರ್ಕೊಂಡು ಬಂದು ಕುಂಡಿಸ್ಬಿಡೋಣ, ಅದಾದಮೇಲೆ ಹುಡುಗನ ಕರೆಯೋಣ ಕುಣಿಸೋಣ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಹುಡುಗಿನ ಒಂದು 5 ಜನ ಮುತ್ತೈದರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾನು ಅಲ್ಲಿರಲಿಲ್ಲ, ನಾನು ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಇದಾಗಿತ್ತು, ಸ್ವಲ್ಪ ಟಚಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ. ಈಗ ಅಲ್ಲೆಲ್ಲ ಜೋಡಿಸ್ತಾ ಇದ್ದಾರೆ. ನಮ್ಮ ಅತ್ತಿಗೆ, ನಮ್ಮ ಶ್ಯಾಮಲತ್ತೆ, ನಮ್ಮ ಚಿಕ್ಕಮ್ಮ, ಹಾಗೆ ಲಕ್ಷ್ಮಿ ಅಕ್ಕ, ಹೀಗೆ ಎಲ್ಲರೂ ಇದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ಇನ್ನೂ ಟೈಮ್ ಇತ್ತಲ್ಲ, ನಾವು ಬೇಗನೆ 9:30ಗೆಲ್ಲ ಹೋದ್ವಿ. 10 ಗಂಟೆ ಅಷ್ಟೇ, ಹಾಫ್ ಆನ್ ಅವರ್ ಅಷ್ಟೇ ಜರ್ನಿ. ಅದಾದಮೇಲೆ ನಮ್ಮ
ಫ್ಯಾಮಿಲಿಯಲ್ಲಿ ಕೂತಿದ್ರು, ಅಂದರೆ ಚೇರೆಲ್ಲ ಖಾಲಿ ಹೊಡಿತಾ ಇದೆ. ಆಮೇಲೆಲ್ಲ ಜನ ಸೇರಿದ್ರು. ನೀವು ಏನಪ್ಪ ಜನನೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ, ತುಂಬಾ ಜನ ಸೇರಿದ್ರು ಅಂತಲೇ ಹೇಳ್ಬೋದು. ಇವಾಗ ಕರ್ಕೊಂಡೋಗಿ ಕುಂಡಿಸ್ತಾ ಇದ್ದಾರೆ. ಇದಾದಮೇಲೆ ಎಲ್ಲರೂ ಸೇರಿ ದೃಷ್ಟಿನ ತೆಗೆದಿದ್ದಾರೆ. ಇದು ನನಗೆ ಗೊತ್ತೇ ಇಲ್ಲ, ನಾನು ಈಗ ವೀಡಿಯೋ ಮಾಡ್ಬೇಕಾದ್ರೆ ಅಷ್ಟೇ ನೋಡಿದ್ದು. ನನ್ನ ಅಣ್ಣನ ಮಗ ಕಾರ್ತಿಕ್, ಅವನೇ ನನಗೆ ವೀಡಿಯೋ ಎಲ್ಲ ಮಾಡಿಕೊಟ್ಟಿದ್ದು. ನಿಜವಾಗ್ಲೂ ಈ ದೃಷ್ಟಿ ತೆಗೆದಿರೋದು ಸಹ ನನಗೆ ಗೊತ್ತೇ ಇಲ್ಲ. ನಾನು ವೀಡಿಯೋ ಈಗ ಎಡಿಟಿಂಗ್ ಮಾಡಬೇಕಾದ್ರೇ ಗೊತ್ತಾಗಿದ್ದು. ನಿಜವಾಗ್ಲೂ ಅವನಿಗೆ ವೀಡಿಯೋ ಮೂಲಕ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅಷ್ಟೊಂದು ವೀಡಿಯೋ ನಿಜವಾಗ್ಲೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಅವನ ಕೈಲೇ ಕೊಟ್ಬಿಟ್ಟಿದ್ದೆ ಮೊಬೈಲ್ ನಾನು, ಮಾಡಿಕೊಡು ಕಾರ್ತಿಕ್ ಅಂತ ಹೇಳಿ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು ಅಪ್ಪು. ಈ ಕಡೆ ಹೋಗಿ ಸುಧಾಸ್ಗೆ ಅವ್ರ ಮಕ್ಕಳೇ ಮುಸ್ತಿದ್ಯಾಕ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅದು ಅಂತಲೇ ಹೇಳ್ಬೋದು. ಇದೆಲ್ಲ ವೀಡಿಯೋಗ್ರಾಫರ್ ಹೇಳಿರ್ಬೋದೇನೋ ಅಂದ್ಕೊಳ್ತೀನಿ. ಇದಾದಮೇಲೆ ಅವ್ರ ಕಡೆಯವರು ನಮ್ಮ ಕಡೆಯವರು ಸೇರಿ ಕುಂಕುಮನ ಹಚ್ತಾ ಇರೋದು. ಹಳೆ ತಲೆಗಳು ಇರಬೇಕು. ಚಿನ್ನು ಕರಿ ಆನ್ಲೈನ್ ತೆಗೆಸ್ಕೊಳ್ಳೋಣ. ಈಗ ಏನು ಉಟ್ಕೊಂಡಿದ್ದಾರೆ ಸೀರೆ, ಇದು ಗಂಡಿನ ಮನೆ ಸೀರೆ. ನಿಜವಾಗ್ಲೂ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು. ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ನಿಜವಾಗ್ಲೂ ಹತ್ರದಲ್ಲಿ ನೋಡಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಇರ್ಬೋದು, ಹಾಗೆ ಡಿಸೈನ್ ಇರ್ಬೋದು, ತುಂಬ ಚೆನ್ನಾಗಿತ್ತು. ಈಗ ಫಸ್ಟು ಹೆಣ್ಣನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಫಸ್ಟು ಗಂಡು ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಈಗ ಗಂಡನ್ನ ಕರ್ಕೊಂಡೋಗಿ ಅಲ್ಲಿ ಹೇಳಿದೆ, ನೀವು ಕೂತಿರಿ, ನಿಮ್ಮ ಹುಡುಗಿನ ಕರ್ಕೊಂಡು ಬರ್ತೀವಿ ಇವಾಗ ಹೋಗಿ ಅಂತೇಳಿ. ಅವರು ಕೂಡ ಸ್ಮೈಲ್ ಮಾಡ್ತಾಯಿದ್ರು. ನಿಜವಾಗ್ಲೂ ಹುಡುಗ ತುಂಬಾ ಸೋಷಿಯಲ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಈಗ ಹುಡುಗಿನೂ ಕರ್ಕೊಂಡು ಬಂದು ಅಲ್ಲಿ ಕುಂಡಿಸ್ತಾ ಇದ್ದೀವಿ. ನೆಕ್ಸ್ಟು ಇವಾಗ ಏನೇನು ಶಾಸ್ತ್ರಗಳಿದೆ ಅದೆಲ್ಲ ಮಾಡ್ತಾಯಿದ್ದಾರೆ. Congratulations.
ನಾಡ್ದು ಮದುವೆ ಬೇರೆ ಸೈಡ್ ನೋಡಿ ನಮ್ಮ ಅಕ್ಕ ನಮ್ಮ ಭಾವ ಹಾಗೆ ಮಕ್ಕಳು ಕೂಡ ಎಲ್ಲ ಈಗ ಬಂದರು. ಈಗ ಮಾತಾಡ್ಸೋಕೆ ಹೋಗ್ತಾ ಇದ್ದೀನಿ. ನಾನು ಕೂಡ ಸ್ವಲ್ಪ ಲೇಟಾಗಿ ಬಂದರು, ಅಂದರೆ ಆವಾಗಲೇ ಬಂದರು, ಸ್ಟೇಜ್ ಮೇಲೆ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋದರು. ನಾನು ನಮ್ಮ ಭಾವನ ಮಾತಾಡ್ಸಿರ್ಲಿಲ್ಲ, ಹಾಗಾಗಿ ಈಗ ಬಂದೆ. ನೀನು ಕಳಿಸಿರೋ ಫೋಟೋಸ್ ಏನು ಮಾಮ, ನೀನೇ ಹುಡುಗ ಆಗ್ಬಿಟ್ಟಿದ್ಯಾ ಯಾಕೆ ಮಗನ್ಗಿನ್ನ? ಏನ್ ಮಾಡಿದ್ದಾರೆ ಗೊತ್ತಾ? ಗಟ್ಟಿದೆಲ್ಲ ಹಚ್ಕೊಂಡು ನೀರಿಂದೆಲ್ಲ ಕಿವಿಯೆಲ್ಲ ನೀಳ್ದು ಹೋಗ್ಬಿಟ್ಟಿದೆ. ಬರ್ಲಿ ಬಿಡು, ಬರ್ತಾ ಬರ್ತಾ ಹುಡುಗ ಆಗ್ತಾ ಇದೆಯಾ, ನೋಡೋಣ ಬಿಡು. ಇವರೆಲ್ಲ ಗಂಡಿನ ಕಡೆಯವರು. ಇವರು ಪ್ರತಿಯೊಬ್ಬರಿಗೂ ಕೇಳಿ ಕೇಳಿ ಕುಂಕುಮನ ಕೊಡ್ತಾಯಿದ್ರು. ಹಾಗೆ ಕಡಲೆ ಸಕ್ಕರೆ, ಸ್ವೀಟು, ತಾಂಬೂಲ, ಹಾಗೆ ಹೂವಿನಲ್ಲಿ ನಾವೆಲ್ಲ ಗುಲಾಬಿ ಆ ಥರ ಎಲ್ಲ ತೊಗೊಂಡು ಹೋಗ್ತೀವಿ. ಇವರು ಸಂಪಿಗೆ ಹೂವು ತೊಗೊಂಡು ಬಂದಿದ್ರು. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಸಂಪಿಗೆ ಹೂವು ಹೋಗಿತ್ತು. ಎಲ್ಲರೂ ಅಂತ ಇದ್ರು ಸಂಪಿಗೆ ಹೂವು ತಂದಿದ್ದಾರೆ ಅಂತ ಹೇಳಿ ಎಲ್ಲರೂ ಮುಟ್ಕೊಳ್ತಾ ಇದ್ರು. ಎಲ್ಲ ಹೂವು ಅಂದ್ರೆ ಜೋರಾಗಿ ಅಂತೀರಾ? ರೆಡಿ 1 2 3 ಸ್ಟಾರ್ಟ್. ಹೂವು ಅಂದ್ರೆ ಜೋರಾಗಿ ಸೌಂಡು. ರೆಡಿ 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 1 2 3 ಸ್ಟಾರ್ಟ್. ಇನ್ನೊಂದ್ಸರಿ ಸಾಕಲ್ಲ. ರೆಡಿ ರೆಡಿ 3 2 1 ಸ್ಟಾರ್ಟ್. ಅಲ್ಲಿ ಒಂದು 4 ಜನ ಯಾರೋ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಿದ್ದು ಅಷ್ಟೇ, ನಮ್ಮ ಕಡೆಯವ್ರೆ ಅನಿಸುತ್ತೆ. ಅದು ಯಾರು ಅಂತ ನನಗೂ ಗೊತ್ತಿಲ್ಲ, ನಾನು ಅಲ್ಲಿ ಇರಲಿಲ್ಲ. ನಾನು ಹಂಗೆ ಅಂದೆ, ನನ್ನನ್ನು ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಮ್ಮ ಮಾವನ ಕೇಳಿದೆ. ಬಾರೆ ಬಾರೆ ಅಂತ ಹೇಳಿ ಎಲ್ಲ ಹಾಗೆ ಒಬ್ರಿಗೊಬ್ರು ಬಂದು ಸೇರ್ಕೊಂಡಿದ್ದು. ಸುಮಾರು ಒಂದು 35ರಿಂದ 40 ಜನ ಸೇರ್ಕೊಂಡಿದ್ವೇನೋ. ಫೋಟೋಗ್ರಾಫರ್ಗಂತೂ ನಿಲ್ಲಿ ಬರ್ತಾಯಿದ್ದಾರೆ, ನಿಲ್ಲಿಸಿ ಬರ್ತಾಯಿದ್ದಾರೆ. ಒಬ್ಬರು ಬಂದಮೇಲೆ ಫೋಟೋ ತೆಗಿಯೋಕೆ ಹೋಗ್ತಾರೆ, ಅವರು ನಿಲ್ಲಿಸಿ ಇನ್ನೊಬ್ರು ಬರ್ತಾಯಿದ್ದಾರೆ. ಹಿಂಗೆ ಆಗೋಯ್ತು. ಫೋಟೋಗ್ರಾಫರ್ ಮುಖ ನೋಡಬೇಕಿತ್ತು. ನನಗಂತೂ ನಕ್ಕು ಸಾಕಾಯಿತು. ನಾನೇ ಅಂತ ಅಲ್ಲ, ಸ್ಟೇಜ್ ಮೇಲೆ ಎಲ್ಲರೂ ಹಂಗೆ ಇದ್ದರು. ಪಾಪ ಫೋಟೋಗ್ರಾಫರ್ ಎಷ್ಟು ತಾಳ್ಮೆಯಿಂದ ತೆಗಿತಿದ್ದಾರೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಆದಮೇಲೆ ನಾವು ಊಟದ ಕಡೆ ಬಂದಿದ್ದೀವಿ.
ಇದೆಲ್ಲ ಆದಮೇಲೆ ನಾವು ಊಟದ ಕಡೆ ಬಂದಿದ್ದೀವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ರುಚಿಯಾಗಿತ್ತು. ನಿಜವಾಗ್ಲೂ ಊಟ ಅಂದರೆ ಸಿಂಪಲ್ ಊಟ ಅಂತ ಏನಿರಲಿಲ್ಲ, ಬಟ್ ಚೆನ್ನಾಗಿತ್ತು. ಕಾಯಿ ಹೋಳಿಗೆ ಎಲ್ಲ ಮಾಡಿಸಿದ್ರು. ಸೂಪರ್ ಆಗೈತೆ. ಬೆಟ್ರ್ ನೀನೇ ಗೊತ್ತಿರೋ ಪಲಾವ್ ಇಡ್ಲಾ ಇದು ಇಡ್ಲಾ? ಎಲ್ಲ ತಿಂದಿದ್ದೀನಿ ನಾನು. ಊಟ ಮಾಡ್ತೀನ. ಚೆನ್ನಾಗೈತೆ ಅಡುಗೆ. ಅದಕ್ಕೆ ನಾವು ಹೋಗಿ ಎಲ್ಲರೂ ಜೊತೆ ಫೋಟೋ ತೆಗೆಸ್ಕೊಟ್ಟಿದ್ದು ನೀವು ಭಟ್ರುಗಳೆಲ್ಲ. ಹೆಂಗ್ ಗುರಾಯಿಸ್ಕೊಂಡು ಹೋಗ್ತಾವ್ ನೋಡು. ಊಟ ಎಲ್ಲ ಆದಮೇಲೆ ನಾವು ಕೂಡ ಅಲ್ಲಲ್ಲೇ ಒಂದು ಚಿಕ್ಕದಾಗಿ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಅಷ್ಟೇ ಅಂತ ಬರಬೇಕು ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂತು ವಿಡಿಯೋದು ಅಂತಲೇ ಹೇಳ್ಬೋದು. ಅದೆಲ್ಲ ಆದಮೇಲೆ ಇವಾಗ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಈಗ ಹುಡುಗಿಗೆ ಮಡ್ಲನ್ನ ತುಂಬ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಮದುವೆ ವಿಡಿಯೋ ಎಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕನು, ನೀನು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ.